ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್. ಫ್ರೆಂಡ್ಸ್, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಾವು ವಿಜ್ಞಾನದ ಪ್ರಮುಖ ವಿಷಯಾಂಶವನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದೇವೆ. ಇದೀಗ ಅದರ ಒಂದು ಮುಂದುವರೆದಂಥ ಭಾಗ. ಸೊ ಇಂದಿನ ಒಂದು ಕಾನ್ಸೆಪ್ಟ್ ಅಂದರೆ ಧಾತುಗಳು ಮತ್ತು ಸಂಯುಕ್ತಗಳು, ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್ ಅಂತಕ್ಕಂಥ ಪ್ರಮುಖವಾದಂಥ ಒಂದು ಮಾಹಿತಿಯೊಂದಿಗೆ ಇಂದು ನಾನು ಬಂದಿದ್ದೇನೆ. ಸೊ ಹಾಗಾದರೆ ಧಾತು ಎಂದರೇನು ಮತ್ತು ಸಂಯುಕ್ತಗಳು ಎಂದರೇನು ಹಾಗೂ ಅವುಗಳ ಒಂದು ಲಕ್ಷಣಗಳನ್ನು ಕುರಿತು ತಿಳಿದುಕೊಳ್ಳೋಣ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಪ್ರತಿಯೊಂದು ವಸ್ತು ಏನಾಗಿದೆ ಅಂದರೆ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಸೊ ಮೊದಲನೇದಾಗಿ ಅದು ವಸ್ತು ನಮ್ಮ ದೈನಂದಿನ ಬಳಕೆ ವಸ್ತು ಆಗಿರ್ಬೋದು ಅಥವಾ ನಮ್ಮ ದೇಹದ ನಿರ್ಮಾಣ ಆಗಿರ್ಬೋದು. ಸೊ ಏನಾಗಿದೆ ಅಂದರೆ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಸೊ ಪರಮಾಣುಗಳು ಒಳಗೊಂಡಿರ್ತಕ್ಕಂಥ ಮೂಲ ವಸ್ತುಗಳನ್ನೇ ನಾವು ಧಾತು ಮತ್ತು ಸಂಯುಕ್ತಗಳನ್ನಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಸೊ ಪ್ರತಿಯೊಂದು ವಸ್ತುವನ್ನು ತಾವು ನೋಡ್ಬೋದು, ಅದೇನಾಗಿದೆ ಅಂದರೆ ಒಂದಲ್ಲ ಒಂದು ರೀತಿಯ ಧಾತುಗಳಿಂದ ಅಥವಾ ಅದನ್ನೇ ಮೂಲ ವಸ್ತು ಎಂದು ಕೂಡ ಕರೆಯಲಾಗುತ್ತೆ. ಧಾತು ಅಥವಾ ಒಂದು ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿರುವುದಾಗಿರುತ್ತೆ. ಹಾಗಾದರೆ ಈ ಧಾತುಗಳು ಯಾವ ಒಂದು ವಸ್ತುಗಳಿಂದ ಮಾಡಲ್ಪಟ್ಟಿದೆ ಎಂದು ನಾವು ವಿಚಾರಿಸಿ ನೋಡಿದಾಗ ಸೊ ಅವುಗಳು ಏನಾಗಿವೆ, ಅತ್ಯಂತ ಸೂಕ್ಷ್ಮ ಕಣಗಳಾದಂಥ ಅಣು ಎಂದು ಕರೆಯಲ್ಪಡ್ತಕ್ಕಂಥ ಪರಮಾಣುಗಳಿಂದ ಏನಾಗಿವೆ ಅಂದರೆ ಮಾಡಲ್ಪಟ್ಟಿವೆ. ಸೊ ಮೊದಲನೇದಾಗಿ ಧಾತು ಅನ್ನು ನಾವು ತಿಳ್ಕೊಳ್ಬೇಕಾದ್ರೆ ಧಾತು ಎಂದರೆ ಒಂದೇ ವಿಧದ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳಿಗೆ ಧಾತು ಎಂದು ಕರೆಯಲಾಗುತ್ತೆ. ಸೊ ನಾವು ಮೊದಲನೇ ಒಂದು ಅಧ್ಯಯನದಲ್ಲಿ ಓದಿರುವ ಹಾಗೆ ದ್ರವ್ಯಗಳು ಏನಾಗಿವೆ ಅಂದರೆ ಒಂದಲ್ಲ ಒಂದು ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ಮೀನ್ಸ್ ಧಾತುಗಳಿಂದ. ಸೊ ಇಲ್ಲಿ ಈ ಧಾತುಗಳು ಏನಾಗಿವೆ ಅಂದರೆ ಅತ್ಯಂತ ಸೂಕ್ಷ್ಮ ಕಣದ ವಿಜ್ಞಾನಿ ಹೇಳ್ತಕ್ಕಂಥ ಒಂದು ಪ್ರಕಾರದಲ್ಲಿ ಒಂದು ವಸ್ತುವನ್ನು ನಾವು ತುಂಡರಿಸುತ್ತಾ ಹೋದಂತೆ ಅತಿಯಾದಂಥ ಒಂದು ಸೂಕ್ಷ್ಮ ವಸ್ತು ತಮ್ಮಲ್ಲಿ ಕೈಯಲ್ಲಿ ರಿಮೈನ್ಸ್ ಆಗಿ ಉಳಿದಾಗ ಅದನ್ನು ಮತ್ತೆ ತುಂಡರಿಸಲು ಸಾಧ್ಯವಿಲ್ಲ. ಸೊ ಅಂತಹ ಅಂಶಗಳನ್ನು ಏನೆಂದು ಕರೆಯಲಾಗುತ್ತದೆ, ಅಣು ಎಂದು ಕರೆಯುತ್ತದೆ. ಸೊ ಇಂತಹ ಅಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನೇ ಧಾತು ಎಂದು ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಯಾಗಿ ತೆಗೆದುಕೊಂಡಾಗ ಆಕ್ಸಿಜನ್, ಹೌದಾ, ಆಕ್ಸಿಜನ್ ಎಂತಕ್ಕಂಥ ಅಣು ಧಾತು ಏನಾಗಿದೆ ಅಂದರೆ ಕೇವಲ ಒಂದೇ ಒಂದು ಅಂಶಗಳಿಂದ ಮಾಡಲ್ಪಟ್ಟಿದೆ, ಅದು O2 ಎಂತಕ್ಕಂಥ ಮಾಲಿಕ್ಯೂಲ್ಸ್ಗಳನ್ನು ಮಾತ್ರ ಒಳಗೊಂಡಿದೆ. ಸೊ ಇಂತಹ ಅಣುಗಳನ್ನು ಏನೆಂದು ಕರೆಯಲಾಗುತ್ತೆ ಅಂದರೆ ಧಾತು ಎಂದು ಕರೆಯಲಾಗುತ್ತೆ. ಸೊ ಅದೇ ರೀತಿಯಾಗಿ ಚಿನ್ನ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೋಬಲ್ಟ್ ಆಗಿರ್ಬೋದು. ಸೊ ಇಂಥವೆಲ್ಲ ಎಕ್ಸಾಂಪಲ್ಸ್ಗಳೇನಾಗಿವೆ ಅಂದರೆ ಧಾತುಗಳಿಗೆ ಉದಾಹರಣೆಗಳು. ಸೊ ಸಾಮಾನ್ಯವಾಗಿ ನಾವು ಆವರ್ತಕ ಕೋಷ್ಟಕವನ್ನು ನೋಡಿದಾಗ ಆವರ್ತಕ ಕೋಷ್ಟಕ ಏನಾಗಿದೆ ಅಂದರೆ 2013 ಒಂದು ಪ್ರಕಾರ ಇಲ್ಲಿವರೆಗೂ ಕೂಡ ಅಷ್ಟೇ ಎಲಿಮೆಂಟ್ಸ್ಗಳನ್ನು ಒಳಗೊಂಡಿದೆ. 118 ಏನಾಗಿದೆ ಅಂದರೆ ಧಾತುಗಳನ್ನು ಒಳಗೊಂಡಿದೆ, 118. ಸೊ ಇದರಲ್ಲಿ 90 ಧಾತುಗಳು ಏನಾಗಿವೆ ಎಂದರೆ ನೈಸರ್ಗಿಕವಾಗಿ ದೊರೆದಂಥ ಧಾತುಗಳು, ರಿಮೈನ್ಸ್ ಆಗಿರ್ತಕ್ಕಂಥ ಧಾತುಗಳು ಪ್ರಯೋಗಶಾಲೆಯಲ್ಲಿ ಕೃತಕವಾಗಿ ತಯಾರಿಸಿದಂಥ ಧಾತುಗಳಾಗಿವೆ. ಸೊ ಈ ಎಲ್ಲ ಧಾತುಗಳಲ್ಲಿ ಒಂದೇ ಅಣುಗಳಿಂದ ಪರಮಾಣುಗಳಿಂದ ಮೇಡಪ್ ಆದಂಥ ಒಂದು ಎಲಿಮೆಂಟ್ಸ್ಗಳನ್ನು ಧಾತುಗಳು ಎಂದು ಕರೆಯಲಾಗುತ್ತೆ. ಉಳಿದಿರ್ತಕ್ಕಂಥ ಅಂಶಗಳು ಏನಾಗಿವೆ ಅಂದರೆ ಕೃತಕವಾಗಿ ಲ್ಯಾಬೊರೇಟರಿಯಲ್ಲಿ ವಿಜ್ಞಾನಿಗಳು ತಯಾರಿಸಿದಂಥ ಧಾತುಗಳು. ಸೊ ಹಾಗಾದರೆ ಧಾತುಗಳು ಕೇವಲ ಘನ ರೂಪದಲ್ಲಿ ಮಾತ್ರ ಇರುತ್ತವೆ. ಸೊ ಸಾಮಾನ್ಯವಾಗಿ ನಾವು ಕಬ್ಬಿಣ, ತಾಮ್ರವನ್ನು ತೆಗೆದುಕೊಂಡಾಗ ಘನಕ್ಕೆ ಒಂದು ಉದಾಹರಣೆಗಳು. ಸೊ ಧಾತುಗಳು ನಮಗೆ ಘನ, ದ್ರವ ಮತ್ತು ಅನಿಲ ಮೂರರ ಒಂದು ರೂಪದಲ್ಲಿ ದೊರೆತಕ್ಕಂಥದ್ದು. ಅವು ದ್ರವ್ಯದ 3 ಸ್ಥಿತಿಗಳಲ್ಲಿ ಘನ, ದ್ರವ ಮತ್ತು ಅನಿಲ. ಹಾಗಾದರೆ ಘನ ರೂಪದಲ್ಲಿರ್ತಕ್ಕಂಥ ಒಂದು ಧಾತುಗಳಿಗೆ ನಾವು ಉದಾಹರಣೆಗಳನ್ನು ನೋಡಿದಾಗ ಸೊ ಅದೇನಾಗಿದೆ, ಬೆಳ್ಳಿ ಆಗಿರ್ಬೋದು, ಸೊ ಆಭರಣವಾಗಿ ನಾವು ಧರಿಸ್ತಕ್ಕಂಥ ಚಿನ್ನ ಬೆಳ್ಳಿಗಳು, ಹೌದಾ, ಮತ್ತು ತಂತಿಯಾಗಿ ಬಳಕೆ ಮಾಡ್ತಕ್ಕಂಥ ಅಲ್ಯೂಮಿನಿಯಂ, ತಾಮ್ರದ ತಂತಿಗಳು. ಸೊ ಅವು ಘನ ರೂಪದಲ್ಲಿರ್ತಕ್ಕಂಥ ಧಾತುಗಳಿಗೆ ಉದಾಹರಣೆಗಳು. ಅದೇ ರೀತಿಯಾಗಿ ದ್ರವ ರೂಪದಲ್ಲಿ ಸೊ ಸಾಮಾನ್ಯವಾಗಿ ನಾವು ವೈದ್ಯಕೀಯ ತಾಪಮಾಪಕವನ್ನು ನೋಡಿದಾಗ ಅದರಲ್ಲಿ ಕೆಂಪು ಬಣ್ಣದ ಒಂದು ದ್ರವವನ್ನು ತಾವು ವೀಕ್ಷಿಸಬಹುದು. ಸೊ ಅದೇನಾಗಿದೆ, ಪಾದರಸ. ಪಾದರಸವು ಒಂದು ಧಾತು ಆಗಿದ್ದು ಅದು ಏನಾಗಿದೆ ಅಂದರೆ ದ್ರವ ರೂಪದಲ್ಲಿರ್ತಕ್ಕಂಥ ಧಾತುವಿಗೆ ಉದಾಹರಣೆ. ಅದೇ ರೀತಿಯಾಗಿ ಅಲೋಹವಾದಂಥ ಮರ್ಕ್ಯೂರಿ ಏನಾಗಿದೆ ಅಂದರೆ ಲೋಹಕ್ಕೆ ಉದಾಹರಣೆಯಾಗಿದ್ದು, ಬ್ರೋಮಿಯಂ ಇದು ಅಲೋಹಕ್ಕೆ ಒಂದು ಉದಾಹರಣೆಯಾಗಿದ್ದು, ಅಲೋಹವಾಗಿದ್ದು ದ್ರವ ರೂಪದಲ್ಲಿರ್ತಕ್ಕಂಥ ಏಕೈಕ ಧಾತು ಎಂದರೆ ಅದು ಬ್ರೋಮಿನ್. ಸೊ ಪರೀಕ್ಷೆ ದೃಷ್ಟಿಯಿಂದ ಪ್ರಮುಖವಾದಂಥ ಅಂಶ. ಲೋಹದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಧಾತು ಪಾದರಸ,
ಅಲೋಹವಾಗಿದ್ದು ಕೂಡ ದ್ರವರೂಪದಲ್ಲಿರ್ತಕ್ಕಂಥ ಏಕೈಕವಾದಂಥ ಒಂದು ಧಾತು ಎಂದರೆ ಅದು ಬ್ರೋಮಿನ್. ಹೌದಾ? ಸೊ ಮುಂದುವರೆದು ಅನಿಲ ರೂಪದಲ್ಲಿರ್ತಕ್ಕಂಥ ಧಾತುಗಳಿಗೆ ಉದಾಹರಣೆಗಳು. ಅನಿಲ ರೂಪದಲ್ಲಿರ್ತಕ್ಕಂಥ ಧಾತುವಿಗೆ ನಾವು ಉದಾಹರಣೆಯನ್ನು ನೋಡಿದಾಗ ಹೈಡ್ರೋಜನ್, ಹೀಲಿಯಂ, ನೈಟ್ರೋಜನ್, ಸಲ್ಫರ್, ಹೌದಾ, ಇತ್ಯಾದಿಗಳು ಏನಾಗಿವೆ ಅಂದರೆ ಅನಿಲ ರೂಪದಲ್ಲಿರ್ತಕ್ಕಂಥ ಧಾತುಗಳಿಗೆ ಉದಾಹರಣೆಗಳು. ಸೊ ಹಾಗಾದರೆ ಹೈಡ್ರೋಜನ್ ಅನ್ನು ಎಲ್ಲಿ ಬಳಕೆ ಮಾಡಲಾಗುತ್ತೆ? ಸೊ ತಾವು ನೋಡ್ಬೋದು, ನಮ್ಮ ಇಡೀ ಒಂದು ದೇಹ ನಿರ್ಮಾಣ ಆಗಿರ್ಬೋದು, ಭೂಮಿಯ ಮೇಲೆ ತಿರುಗ್ತಕ್ಕಂಥ ಆಗಿರ್ಬೋದು, ಅದೇ ರೀತಿಯಾಗಿ ಇತರೆ ಪ್ಲಾನೆಟ್ಸ್ಗಳಲ್ಲಿ, ಗ್ರಹಗಳಲ್ಲಿ ಕೂಡ ಹೈಡ್ರೋಜನ್ ಏನಾಗಿದ್ದರೆ ಜಲಜನಕ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನಾಗಿದೆ ಅಂದರೆ ಇರುವಿಕೆಗೆ ಒಳಪಡ್ತಕ್ಕಂಥ ಅನಿಲ. ಸೊ ಇದನ್ನು ಸಾಮಾನ್ಯವಾಗಿ ದಹನಶೀಲ ಅನಿಲವಾಗಿದ್ದು ಬಲೂನ್ಸ್ಗಳ ಒಂದು ಊಬುವಿಕೆಯಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಹೈಡ್ರೋಜನ್ ಒಂದು ದಹನಶೀಲ ಅನಿಲವಾದ ಕಾರಣದಿಂದಾಗಿ ಇದರ ಬಳಕೆ ಕಡಿಮೆ ಆಗಿದ್ದು ಹೀಲಿಯಂ ಅನ್ನ ಏನಾಗಿದೆ ಅಂದರೆ ಬಲೂನುಗಳ ಊದುವಿಕೆಯಲ್ಲಿ ಅನಿಲವಾಗಿ ಬಳಕೆ ಮಾಡಲಾಗುತ್ತದೆ. ಸೊ ಫ್ರೆಂಡ್ಸ್, ಇಷ್ಟೇನಾಯಿತು ಅಂದರೆ ಧಾತುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಹೌದಾ? ಸೊ ಮುಂದುವರೆದು ಧಾತುವಿನ ಒಂದು ಪರಿಚಯಿಸ್ತಕರಂತ ಕುರಿತು ಮತ್ತು ಧಾತುವನ್ನು ನಾವು ಯಾವ ರೀತಿ ಗುರುತಿಸಬೇಕು ಎನ್ನುವುದನ್ನು ಕುರಿತು ತಿಳಿದುಕೊಳ್ಳೋಣ. ಧಾತು ಎಂಬ ಪದವನ್ನು ಮೊದಲು ಬಳಕೆಗೆ ತಂದ ವಿಜ್ಞಾನಿ ಎಂದರೆ ರಾಬರ್ಟ್ ಬಾಯ್ಲ್. ಸೊ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ. ಮೊಟ್ಟ ಮೊದಲನೇದಾಗಿ ಧಾತು ಎಲಿಮೆಂಟ್ಸ್ಗಳನ್ನು, ಪರಮಾಣುಗಳಿಂದ, ಏಕರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳಿಗೆ ಧಾತು ಎಂದು ಕರೆಯಬೇಕೆಂದು ತಿಳಿಸಿದವರು ರಾಬರ್ಟ್ ಬಾಯ್ಲ್ ಎಂತಕ್ಕಂಥ ವಿಜ್ಞಾನಿ. ಅದೇ ರೀತಿಯಾಗಿ ಧಾತುವನ್ನು ಮೊದಲು ವ್ಯಾಖ್ಯಾನಿಸಿದಂಥ ವಿಜ್ಞಾನಿ ಎಂದರೆ ಲೆವೋಸಿಯೋ. ಸೊ ಇವರೇನಾಗಿದ್ದಾರೆ ಅಂದರೆ ಮೊದಲ ಬಾರಿಗೆ ಫ್ರೆಂಚ್ನ ವಿಜ್ಞಾನಿಯಾಗಿದ್ದು ಮೊದಲ ಬಾರಿ ಧಾತುವನ್ನು ವ್ಯಾಖ್ಯಾನಿಸ್ತಾರೆ. ಹಾಗಾದರೆ ಇವರ ಪ್ರಕಾರ ಧಾತು ಎಂದರೆ, ಅಕಾರ್ಡಿಂಗ್ ಟು ಲೆವೋಸಿಯೋ, ಎಲಿಮೆಂಟ್ಸ್ ಮೀನ್ಸ್ ಏನಾಗಿದೆ ಅಂದರೆ ಸರಳ ವಸ್ತುಗಳು. ಅವೇನಾಗಿರ್ಬೇಕಂದ್ರೆ ರಾಸಾಯನಿಕವಾಗಿ ಸರಳ ವಸ್ತುವಾಗಿ ವಿಭಜಿಸಲು ಸಾಧ್ಯವಾದಂಥ ಮೂಲ ದ್ರವ್ಯವೇ ಧಾತು. ಅದನ್ನು ವಿಘಟನೆಗೆ ಒಳಪಡಿಸಲು ಸಹಾಯಕವಾಗಬೇಕು. ಯಾವ ಪ್ರಕಾರ? ರಾಸಾಯನಿಕವಾಗಿ. ಹೌದಾ? ರಾಸಾಯನಿಕವಾಗಿ ವಿಭಜಿಸಲು ಸಹಾಯಕವಾದಂಥ ದ್ರವ್ಯದ ಒಂದು ಮೂಲ ವಸ್ತು, ಅದನ್ನೇ ಧಾತು ಎಂದು ಕರೆಯುತ್ತಾರೆ. ಸೊ ಇದು ಲೆವೋಸಿಯೋ ಅವರ ಪ್ರಕಾರ ಒಂದು ವ್ಯಾಖ್ಯಾನ. ಸೊ ಮುಂದುವರೆದು ಬರ್ತಕ್ಕಂಥದ್ದು ಧಾತುಗಳ ರಾಸಾಯನಿಕ ಸಂಕೇತಗಳು. ಸೊ ಇವಾಗ ಮೆಂಡಲೀವ್ರವರು ನಿರ್ಮಿಸಿದಂಥ ಆವರ್ತಕ ಕೋಷ್ಟಕವನ್ನು ನಾವು ನೋಡಿದಾಗ ಪ್ರತಿಯೊಂದು ಧಾತು ಏನಾಗಿದೆ ಅಂದರೆ ತನ್ನದೇ ಆದಂಥ ಸಂಕೇತವನ್ನು ಒಳಗೊಂಡಿದೆ. ಸೊ ಆಧುನಿಕವಾಗಿ ಇದರ ಒಂದು ಬಳಕೆ ಯಾವ ರೀತಿ ಇತ್ತು ಎನ್ನುವುದನ್ನು ಮೊದಲು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಧಾತುಗಳನ್ನು ಗುರುತಿಸಲು ಸರಳ ಚಿತ್ರಗಳನ್ನು ಬಳಸಿದ್ದರು. ಉದಾಹರಣೆಗೆ ಕಾರ್ಬನ್ ಅಂತಹ ಧಾತುವನ್ನು ಸೂಚಿಸಲು ವೃತ್ತವನ್ನು ಬಳಸಿದ್ದರು. ಸೊ ಏನಾಗಿದೆ ಅಂದರೆ ವೃತ್ತಾಕಾರದ ಒಂದು ರಚನೆ ಒಳಗೊಂಡಿದ್ದು ಸಂಪೂರ್ಣವಾಗಿ ಏನಾಗಿದೆ ಬ್ಲ್ಯಾಕ್ ಚಿತ್ರಣವನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಕೇತವನ್ನು, ಚಿತ್ರಣವನ್ನು ಏನಾಗಿದೆ ಅಂದರೆ ಕಾರ್ಬನ್ನ ಒಂದು ಸಂಕೇತವಾಗಿ ಬಳಕೆ ಮಾಡಲಾಗುತ್ತೆ. ಯಾವಾಗ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ ಧಾತುಗಳಿಗೆ ಸಂಕೇತವನ್ನು ನೀಡ್ತಕ್ಕಂಥ ಮೊದಲು ಅವುಗಳನ್ನು ಚಿತ್ರದ ಮೂಲಕ ಏನಾಗಿದೆ ಅಂದರೆ ತಿಳಿಯಲ್ಪಡುತ್ತಿತ್ತು. ಸೊ ಅದೇ ರೀತಿ ಚಿತ್ರದ ಮೂಲಕ ಗುರುತಿಸಿದಂಥ ವಿಜ್ಞಾನಿ ಎಂದರೆ ಜಾನ್ ಡಾಲ್ಟನ್. ಸೊ ಜಾನ್ ಡಾಲ್ಟನ್ ಎಂತಕ್ಕಂಥ ವಿಜ್ಞಾನಿ ಮೊಟ್ಟ ಮೊದಲು ಧಾತುಗಳನ್ನು ಚಿತ್ರದ ಮೂಲಕ ಗುರುತಿಸಿ ಎಂದು ಪರಿಚಯಿಸುತ್ತಾರೆ. ಸೊ ಅದೇ ರೀತಿಯಾಗಿ ಆ ಒಂದು ಸಮಯದಲ್ಲಿರ್ತಕ್ಕಂಥ ಧಾತುಗಳ ಸಂಖ್ಯೆ ಅತ್ಯಂತ ಕಡಿಮೆ ಆಗಿದ್ದ ಕಾರಣ ಅವುಗಳನ್ನು ಚಿತ್ರದ ಮೂಲಕ ಗುರುತಿಸಲು ತಿಳಿಸಲ್ಪಟ್ಟಿತ್ತು. ಹಾಗಾದರೆ ಯಾವ್ಯಾವ ಧಾತುಗಳು ಪ್ರೆಸೆಂಟ್ ಇದ್ದು ಅವಾಗ ಮತ್ತು ಅವುಗಳ ಚಿತ್ರಣಗಳು ಏನಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ತಾವು ನೋಡ್ಬೋದು ಹೈಡ್ರೋಜನ್ ಧಾತು ವೃತ್ತಾಕಾರವಾಗಿ ಒಳಗಡೆ ಒಂದು ಚುಕ್ಕಿಯನ್ನು ಇಡಲಾಗಿದೆ. ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಏನಾಗಿದೆ ಅಂದರೆ ಐರನ್ನ ಒಂದು ಅಂಶ, ಕಾರ್ಬನ್ನು, ಆಕ್ಸಿಜನ್ ಒಂದು ವೃತ್ತ. ಸೊ ಫಾಸ್ಫರಸ್, ಸಲ್ಫರ್, ಮ್ಯಾಗ್ನೇಶ್. ಹೌದಾ? ಸೊ ಅದೇ ರೀತಿಯಾಗಿ ಲಿಮ್, ಸೋಡಾ ಆ ಒಂದು ಸಮಯದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಧಾತುಗಳು. ಸೊ ಇಲ್ಲಿ ತಾವು ನೋಡ್ಬೋದು ಕಾಪರ್ ಇದೆ, ಜಿಂಕ್ ಇದೆ, ಲೀಡ್ ಇದೆ, ಐರನ್ ಇದೆ, ಸಿಲ್ವರ್ ಇದೆ, ಗೋಲ್ಡ್. ಸೊ ಈ ರೀತಿ ಅವುಗಳನ್ನು ಚಿತ್ರದ ಮೂಲಕ ಏನಾಯಿತು ಅಂದರೆ ಗುರುತಿಸಲು ಪರಿಚಯಿಸಿದಂಥ ವಿಜ್ಞಾನಿ ಜಾನ್ ಡಾಲ್ಟನ್. ಸೊ ಮರ್ಕ್ಯೂರಿ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು. ಪ್ಲಾಟಿನಮ್ ಅತ್ಯಂತ ಹಗುರವಾದಂಥ ಒಂದು ಧಾತು ಎಂದು ಹೇಳಬಹುದು. ಸೊ ಮುಂದುವರೆದು ಬರ್ತಕ್ಕಂಥ ವಿಜ್ಞಾನಿಗಳು ಏನಾದರೆ ಇವುಗಳ ಸಂಖ್ಯೆ ಹೆಚ್ಚಾದಾಗ ಇವುಗಳನ್ನು
ಚಿತ್ರದ ಮೂಲಕ ನೆನಪಿಡಲು ಏನಾಗಿತ್ತು ಅಂದರೆ ಸಮಸ್ಯೆ ಎಡೆಯಾದಾಗ ಅವುಗಳಿಗೆ ಸಂಕೇತವನ್ನು ನೀಡಲು ಪ್ರಯತ್ನಿಸುತ್ತಾರೆ. ಹಾಗಾದರೆ ಸಂಕೇತವನ್ನು ನೀಡಿದಂಥ ವಿಜ್ಞಾನಿ ಯಾರು? ಸೊ ಫ್ರೆಂಡ್ಸ್, ಇಲ್ಲಿ ತಾವು ನೋಡ್ಬೋದು, ಧಾತುಗಳನ್ನು ಸಂಕೇತವಾಗಿ ಬರೆಯಲು ಅನುಸರಿಸ್ತಕ್ಕಂಥ ಕ್ರಮಗಳು. ಸೊ ಇದನ್ನು ಧಾತುಗಳ ರೂಪದಲ್ಲಿ ರಿಪ್ರೆಸೆಂಟ್ ಮಾಡಲು ಹೇಳಿದಂಥ ವಿಜ್ಞಾನಿ ಎಂದರೆ ಜೆ ಬರ್ಜಿಲಿಯಸ್. ಸೊ ಅತ್ಯಂತ ಪ್ರಮುಖವಾದಂಥ ಒಂದು ಮಾಹಿತಿ. ಸೊ ಜೆ ಬರ್ಜಿಲಿಯಸ್ ಎಂತಕ್ಕಂಥ ವಿಜ್ಞಾನಿ ಏನಾಗಿದ್ದಾರೆ ಅಂದರೆ ಮೊಟ್ಟ ಮೊದಲನೇದಾಗಿ ಧಾತುಗಳಿಗೆ ಸಂಕೇತವನ್ನು ನೀಡಿದಂಥ ವಿಜ್ಞಾನಿ. ಸೊ ಇವರು ಒಬ್ಬ ಫ್ರೆಂಚ್ ದೇಶದ ವಿಜ್ಞಾನಿಯಾಗಿದ್ದರು, ರಾಸಾಯನಶಾಸ್ತ್ರಜ್ಞರು ಕೂಡ ಆಗಿದ್ದು, ಧಾತುಗಳ ಸಂಖ್ಯೆ ಹೆಚ್ಚಾದಂತೆ ಅವುಗಳನ್ನು ಚಿತ್ರದ ಮೂಲಕ ನೆನಪಿಡ್ತಕ್ಕಂಥ ಸಮಸ್ಯೆ ಒಡ್ಡಿದ್ದಾಗ ಅವರು ಅವುಗಳಿಗೆ ಸಂಕೇತವನ್ನು ನೀಡಲು ಪ್ರಯತ್ನಿಸಿದರು. ಹಾಗಾದರೆ ಸಂಕೇತವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂಥ ಕೆಲವು ಕ್ರಮಗಳನ್ನು ಆ ಸಮಯದಲ್ಲಿ. ಸೊ ಮೊದಲನೇದಾಗಿ ಈ ಒಂದು ಆಧಾರದ ಮೇಲೆ ಇದೀಗ ನಾವು ಬಳಸ್ತಕ್ಕಂಥ ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ ಧಾತುಗಳನ್ನು ಏನಾಗಿದೆ ಅಂದರೆ ಸಂಕೇತಿಸಲಾಗಿದೆ. ಸೊ ಮೊದಲನೇ ಒಂದು ನಿಯಮವನ್ನು ನಾವು ನೋಡಿದಾಗ, ಒಂದು ಧಾತುವಿನ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನು ಆ ಧಾತುವಿನ ಸಂಕೇತವಾಗಿ ಬಳಸಲಾಗುತ್ತದೆ. ಸೊ ತಾವು ನೋಡ್ಬೋದು, ವಸ್ತುಗಳನ್ನು ಏನಾಗಿದೆ ಅಂದರೆ ಧಾತುಗಳನ್ನು ಅವುಗಳು ಒಳಗೊಂಡಿರ್ತಕ್ಕಂಥ ಇಂಗ್ಲಿಷ್ ಅಕ್ಷರದ ಮೊದಲನೇ ಲೆಟರನ್ನು ಏನಾಗಿದೆ ಅಂದರೆ ಸಂಕೇತವನ್ನಾಗಿ ಬಳಕೆ ಮಾಡಲಾಗಿದೆ. ಉದಾಹರಣೆಗೆ ನಾವು ಕಾರ್ಬನ್ ಅಕ್ಷರವನ್ನು ಪ್ರತಿನಿಧಿಸುತ್ತೇವೆ ಏನಂದರೆ ಸಿ ಅಂತಕ್ಕಂಥ ಅಕ್ಷರದಿಂದ. ಸೊ ಕಾರ್ಬನನ್ನು ನಾವು ಯಾವ ರೀತಿ ಬರಿಬೋದು? CARBON, ಕಾರ್ಬನ್. ಹೌದಾ? ಇಂಗ್ಲಿಷ್ನ ಮೊದಲ ಅಕ್ಷರ ಏನಾಗಿದೆ ಇಲ್ಲಿ? ಸಿ ಆಗಿದೆ. ಸೊ ಇದನ್ನೇ ಏನಾಗಿದೆ ಅಂದರೆ ಅದರ ಸಂಕೇತವಾಗಿ ಬಳಕೆ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಅಯೋಡಿನ್ ಆಗಿರ್ಬೋದು. ಹೌದಾ? ಅಯೋಡಿನ್ನ ಸಂಕೇತ ಏನಾಗಿದೆ ಫ್ರೆಂಡ್ಸ್? ಐ. ಅದೇ ರೀತಿಯಾಗಿ ಬೋರಾನ್ ಆಗಿರ್ಬೋದು, ಬೋರಾನ್ ಸಂಕೇತ ಬಿ. ಮತ್ತು ಫಾಸ್ಫರಸನ್ನು ರಂಜಕ ಎಂದು ಕರೆಯಲಾಗುತ್ತೆ. ಸೊ ಫಾಸ್ಫರಸ್ ಪಿ. ಸಲ್ಫರನ್ನು ಏನಾಗಿದೆ? ಎಸ್. ಅದೇ ರೀತಿಯಾಗಿ ಫ್ಲೋರಿನನ್ನು ಎಫ್ ಎಂತಕ್ಕಂಥ ಸಂಕೇತದಿಂದ ಬಳಕೆ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಮೊದಲನೇ ನಿಯಮದ ಪ್ರಕಾರ ಇಂಗ್ಲಿಷ್ ಅಕ್ಷರವನ್ನು ಒಳಗೊಂಡಿದ್ದು ಅದರ ಮೊದಲನೇ ಲೆಟರನ್ನು ಏನಾಗಿದೆ ಅಂದರೆ ಅದರ ಸಂಕೇತವನ್ನಾಗಿ ಬಳಕೆ ಮಾಡಬೇಕು. ಸೊ ಎರಡನೇ ನಿಯಮ ಏನು ಹೇಳುತ್ತೆ ಅಂದರೆ, ಎರಡು ಅಥವಾ ಹೆಚ್ಚು ಧಾತುಗಳು ಹೆಸರಿನ ಮೊದಲ ಅಕ್ಷರ ಒಂದೇ ಆಗಿದ್ದಾಗ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಮೊದಲ ಎರಡು ಅಕ್ಷರಗಳನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಸಂಕೇತವನ್ನು ನೀಡಬೇಕು. ಸೊ ಉದಾಹರಣೆಗೆ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಏನಾಗಿದೆ ಅಂದರೆ AL ಎಂತಕ್ಕಂಥ ಒಂದು ಸಂಕೇತವನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ತಾವು ಸಿಲಿಕಾನನ್ನು ನೋಡ್ಬೋದು. ಸಿಲಿಕಾನ್ ಏನಾಗಿದೆ? CSI. ಸೊ ಸಿಲಿಕಾನ್ಗೆ SI ಅಂತ ತೆಗೆದುಕೊಳ್ಳಲು ಕಾರಣ, ಸೊ ನಾವು ಸಲ್ಫರನ್ನು ತಗೊಂಡಾಗ ಸಲ್ಫರ್ನ ಸಂಕೇತ ಕೂಡ ಎಸ್ ಆಗುತ್ತೆ, ಸಿಲಿಕಾನ್ನ ಸಂಕೇತ ಕೂಡ ಎಸ್ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಮೊದಲೆರಡು ಅಕ್ಷರ ಸಿಲಿಕಾನ್ನ ಮೊದಲ ಎರಡು ಅಕ್ಷರಗಳನ್ನು ಏನಾಗಿದೆ ಅಂದರೆ ಸಂಕೇತವನ್ನಾಗಿ ಬಳಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಕೋಬಾಲ್ಟ್ ಆಗಿರ್ಬೋದು, CO. ಹೌದಾ? ಕೋಬಾಲ್ಟು, ಬಿಸ್ಮಿತ್, ಅದೇ ರೀತಿಯಾಗಿ ರೇಡಿಯಂ, RA ಇತ್ಯಾದಿಗಳು ಏನಾಗಿವೆ ಅಂದರೆ ಎರಡೆರಡು ಅಕ್ಷರಗಳನ್ನು ಒಳಗೊಂಡಿದ್ದು ಅವುಗಳನ್ನು ಸಂಕೇತವಾಗಿ ಬಳಕೆ ಮಾಡಲಾಗುತ್ತೆ. ಸೊ ಮುಂದೆ ಬರ್ತಕ್ಕಂಥದ್ದು ಮೂರನೇ ನಿಯಮ. ಸೊ ಮೂರನೇ ನಿಯಮದ ಪ್ರಕಾರ ಧಾತುವಿನ ಮೊದಲೆರಡು ಅಕ್ಷರಗಳು ಕೂಡ ಒಂದೇ ಆದಾಗ ಮೊದಲ ಅಕ್ಷರದ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಅಕ್ಷರವನ್ನು ಉಪಯೋಗಿಸಬೇಕು. ಹೌದಾ? ಮೊದಲೆರಡು ಅಕ್ಷರಗಳು ಕೂಡ ಒಂದೇ ಆದ ಸಂದರ್ಭದಲ್ಲಿ ಅವಾಗ ನಾವೇನು ಮಾಡಬೇಕು ಅಂದರೆ ಒಂದು ವಿಶೇಷವಾದಂಥ ಅಕ್ಷರವನ್ನಲ್ಲಿ ಬಳಕೆಗೆ ತೆಗೆದುಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ನಾವು ಮ್ಯಾಗ್ನೀಸ್ ಮತ್ತು ಮ್ಯಾಗ್ನೀಷಿಯಂ ಮೊದಲೆರಡು ಅಕ್ಷರಗಳು ಏನಾಗಿವೆ ಅಂದರೆ M ಮತ್ತು N ಆಗಿವೆ. ಸೊ ಇಲ್ಲಿ ಇವುಗಳ ಒಂದು ಗೊಂದಲವನ್ನು ಸರಿಪಡಿಸ್ತಕ್ಕಂಥ ಸಮಯದಲ್ಲಿ ನಾವು ವಿಶೇಷವಾಗಿ ಏನಾಗಿದೆ ಅಂದರೆ N ಮತ್ತು G ಅಕ್ಷರಗಳನ್ನು ಇಲ್ಲಿ ಬಳಕೆಗೆ ತೆಗೆದುಕೊಳ್ಳಲಾಗಿದೆ. ಸೊ ಮ್ಯಾಗ್ನೀಸನ್ನು MN ಎಂದು, ಅದೇ ರೀತಿಯಾಗಿ ಮ್ಯಾಗ್ನೀಷಿಯಂ ಅನ್ನು Mg ಎಂದು ಬಳಕೆ ಮಾಡಲಾಗುತ್ತೆ. ಸೊ ಎರಡು ಅಕ್ಷರಗಳು ಒಂದೇ ಆದಂಥ ಸಂದರ್ಭದಲ್ಲಿ ವಿಶೇಷವಾದ ಎರಡು ಅಕ್ಷರಗಳನ್ನು ಅಥವಾ ವಿಶೇಷವಾದಂಥ ಒಂದು ಅಕ್ಷರಗಳನ್ನು ನಾವೇನು ಮಾಡಬೇಕಂದ್ರೆ ಬಳಕೆಗೆ ತೆಗೆದುಕೊಳ್ಳಬೇಕು. ಸೊ ಇದು ಮೂರನೇವಾದಂಥ ಒಂದು ನಿಯಮ. ಸೊ ಬರ್ತಕ್ಕಂಥದ್ದು ನಾಲ್ಕನೇ ನಿಯಮ. ಕೆಲವು ಧಾತುಗಳ ಸಂಕೇತಗಳನ್ನು ಅವುಗಳ ಲ್ಯಾಟಿನ್ ಮೂಲದ ಹೆಸರಿನಿಂದ ಪಡೆಯಲಾಗಿದೆ. ಸೊ ತಾವು ಆವರ್ತಕ ಕೋಷ್ಟಕವನ್ನು ನೋಡಿದಾಗ ಪರೀಕ್ಷೆ ಮಾಡಿರ್ಬೋದು. ಕೆಲವು ಸಂಕೇತಗಳ ಹೆಸರುಗಳು ಏನಾಗಿವೆ ಅಂದರೆ ಸಂಕೇತಕ್ಕೆ
ಅದರ ಒಂದು ರಿಪ್ರೆಸೆಂಟಿಗೆ ಮ್ಯಾಚ್ ಆಗದೇ ಇರ್ತಕ್ಕಂಥದ್ದು. ಕಾರಣ ಅವುಗಳನ್ನು ಏನಾಗಿದೆ ಅಂದರೆ ಅದರ ಲ್ಯಾಟಿನ್ ಹೆಸರಿನ ಮೂಲದಿಂದ ಪಡೆದುಕೊಳ್ಳಲಾಗಿದೆ. ಸೊ ಉದಾಹರಣೆಗೆ ನಾನಿಲ್ಲಿ ತಾಮ್ರವನ್ನು ತೆಗೆದುಕೊಂಡಿದ್ದೇನೆ. ಸೊ ತಾಮ್ರದ ಲ್ಯಾಟಿನ್ ಹೆಸರು ಏನಾಗಿದೆ ಅಂದರೆ ಕುಪ್ರಸ್. ಸೊ ಕುಪ್ರಸ್ ಅನ್ನೋ ಸಂಕೇತ ಏನಾಗಿದೆ CU, ಮೊದಲೆರಡು ಅಕ್ಷರಗಳನ್ನು, ಬಿಕಾಸ್ ಕಾರ್ಬನ್ನ ಸಂಕೇತ C ಆಲ್ರೆಡಿ ನಮ್ಮ ಹತ್ರ ಇದೆ. ಸೊ ಅದಕ್ಕಾಗಿ ಕುಪ್ರಮ್ನ ಏನು ಮಾಡಿದೆ ಅಂದರೆ CU, ಎರಡು ಅಕ್ಷರಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿ CU ಎಂದು ತೆಗೆದುಕೊಳ್ಳಲಾಗಿದೆ. ಸೊ ಆದ ಕಾರಣ ತಾಮ್ರದ ಸಂಕೇತ ಏನಾಗಿದೆ ಅಂದರೆ CU. ಸೊ ಇನ್ನು ಎಕ್ಸಾಂಪಲ್ಗಳನ್ನು ನಾವು ನೋಡಬೇಕಾದ್ರೆ, ಸೊ ಫ್ರೆಂಡ್ಸ್ ಇಲ್ಲಿ ತಾವು ನೋಡ್ಬೋದು, ತಾಮ್ರದ ಕುಪ್ರಮ್ ಏನಾಗಿದೆ CU, ಬೆಳ್ಳಿಯನ್ನು ಏನೆಂದು ಕರೆಯಲಾಗುತ್ತೆ ಅಂದರೆ ಅರ್ಜೆಟಮ್ ಎಂದು ಕರೆಯಲಾಗುತ್ತೆ. ಸೊ ಅದಕ್ಕಾಗಿ ಅದನ್ನು AG ಎಂತಕ್ಕಂಥ ಸಂಕೇತದಿಂದ ಬಳಕೆ ಮಾಡಲಾಗುತ್ತೆ. ಸೊ ಬೆಳ್ಳಿಗೆ ಸಂಕೇತ AG, ಅದರ ಲ್ಯಾಟಿನ್ ಮೂಲದ ಹೆಸರಿನಿಂದ ಅದನ್ನು ಪಡೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಚಿನ್ನ AU, ಅದರ ಲ್ಯಾಟಿನ್ ಮೂಲದ ಹೆಸರಿನಿಂದ ಅದನ್ನು ಪಡೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಪಾದರಸ, ಹೌದಾ, ಪಾದರಸವನ್ನು ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ ಎಂದು ಕರೆಯಲಾಗುತ್ತೆ. ಸೊ ಅಲ್ಲಿ ನಾವು ಮರ್ಕ್ಯೂರಿಯನ್ನಾಗಿ M ಅನ್ನು ತೆಗೆದುಕೊಂಡಿಲ್ಲ. ಸೊ ಇಲ್ಲೇನಾಗಿದೆ ಅಂದರೆ ಲ್ಯಾಟಿನ್ ಮೂಲದ ಹೆಸರಾದಂಥ ಅದನ್ನು ಜೀರಮ್ ಎಂತಕ್ಕಂಥ ಹೆಸರಿನಿಂದ HG ಅನ್ನಾಗಿ ಪಡೆದುಕೊಳ್ಳಲಾಗಿದೆ. ಸೊ ಅದೇ ರೀತಿಯಾಗಿ ಪೊಟ್ಯಾಷಿಯಂ ಅನ್ನು P ಎಂತಕ್ಕಂಥ ಸಂಕೇತದಿಂದ ಬಳಕೆ ಮಾಡದೆ K ಎಂತಕ್ಕಂಥ ಸಂಕೇತವನ್ನು ಸೂಚಿಸಲಾಗುತ್ತದೆ. ಅದೇ ರೀತಿಯಾಗಿ ಕಬ್ಬಿಣವನ್ನು Fe, ಹೌದಾ, ಫೆರಮ್ ಎಂತಕ್ಕಂಥ ಒಂದು ಮೂಲ ಲ್ಯಾಟಿನ್ ಹೆಸರಿನಿಂದ ಅದನ್ನು ಪಡೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸೀಸವನ್ನು PB, ಹೌದಾ, ಅದನ್ನು ಇಂಗ್ಲೀಷ್ನಲ್ಲಿ ಲಿಡ್ ಎಂದು ಹೆಸರಿದ್ದರೂ ಕೂಡ ಅದರ ಲ್ಯಾಟಿನ್ ಮೂಲದ ಹೆಸರಿನಿಂದಾಗಿ ಅದನ್ನು PB ಎಂತಕ್ಕಂಥ ಸಂಕೇತದಿಂದ ಸೂಚಿಸಲಾಗಿದೆ. ಸೊ ಈ ರೀತಿಯಾಗಿ ನಾವು ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ 118 ಧಾತುಗಳ ಒಂದು ಸಂಕೇತವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅಷ್ಟೇ ಅಲ್ಲದೆ ಕೇವಲ ಲ್ಯಾಟಿನ್ ಮೂಲದ ಹೆಸರು, ಅದರ ಇಂಗ್ಲಿಷ್ ಸಂಕೇತದಿಂದ ಪಡೆದುಕೊಂಡಂಥ ಹೆಸರುಗಳು ಅಷ್ಟೇ ಅಲ್ಲದೆ ಕೆಲವೊಂದು ಧಾತುಗಳನ್ನು ಗ್ರಹಗಳು ಮತ್ತು ನಕ್ಷತ್ರಗಳ ಒಂದು ಉಪಗ್ರಹಗಳ ಆಧಾರದ ಮೇಲೆ ಕೂಡ ತೆಗೆದುಕೊಳ್ಳಲಾಗುತ್ತೆ. ಸೊ ಅಂತಹ ನಕ್ಷತ್ರಗಳೆಂದರೆ, ಸೊ ಫ್ರೆಂಡ್ಸ್ ಇಲ್ಲಿ ತಾವು ನೋಡ್ಬೋದು, ಸ್ಥಳ ಮತ್ತು ಪ್ರಾಂತ್ಯದ ಹೆಸರುಗಳಿಂದ ಪಡೆದುಕೊಂಡಂಥ ಧಾತುಗಳಿವೆ. ಅದೇ ರೀತಿಯಾಗಿ ಗ್ರಹ ಮತ್ತು ಉಪಗ್ರಹಗಳಿಂದ ಪಡೆದುಕೊಂಡಂಥ ಧಾತುಗಳನ್ನು ಕೂಡ ತಾವು ಆವರ್ತಕ ಕೋಷ್ಟಕದಲ್ಲಿ ನೋಡಬಹುದು. ಸೊ ಮೊದಲನೇದಾಗಿ ಅಮೇರಿಕಾ, ಹೌದಾ, ಅದರ ಒಂದು ಪ್ರಾಂತ್ಯದ ಹೆಸರಾಗಿ ಅಮ್ರೇಸಿಯಂ AM ಎಂತಕ್ಕಂಥ ಸಂಕೇತವನ್ನು ತಾವು ಪಡ್ಕೊಳ್ಬೋದು. ಸೊ ಇದು ಅಮ್ರೇಸಿಯಂ ಧಾತುವಿನ ಒಂದು ಏನಾಗಿದೆ ಅಂದರೆ ಸಂಕೇತ AM. ಅದೇ ರೀತಿಯಾಗಿ ಫ್ರಾನ್ಸಿಯಂ, ಹೌದಾ, FR ಅನ್ನ ಸಂಕೇತವನ್ನು ಬಳಕೆ ಮಾಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಟೆಲಸ್ ಎಂತಕ್ಕಂಥ ಭೂಮಿಯ ಒಂದು ಉಪಗ್ರಹದ ಒಂದು ಸಂಕೇತವಾಗಿ ಟೆಲೂರಿಯಂ, ಹೌದಾ, ಟೆಲೂರಿಯಂ TEಯನ್ನು ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ನೆಪ್ಚೂನ್ ಗ್ರಹದ ಉಪಗ್ರಹವಾಗಿ ನೆಪ್ಚೂನಿಯಂ NP ಎಂತಕ್ಕಂಥ ಸಂಕೇತವನ್ನು, ಅದೇ ರೀತಿಯಾಗಿ ಸೆಲೀನ್, ಹೌದಾ, ಚಂದ್ರ, ಸೆಲಿನಿಯಂ SE ಎಂತಕ್ಕಂಥ ಸಂಕೇತವನ್ನು, ಸೆಲೂನಿಯಂ, ನೆಪ್ಚೂನಿಯಂ, ಟೆಲೂರಿಯಂ, ಅದೇ ರೀತಿಯಾಗಿ ಅಮ್ರೇಸಿಯಂ ಮತ್ತು ಫ್ರಾನ್ಸಿಯಂ, ಈ 5 ಏನಾಗಿವೆ ಅಂದರೆ ಸ್ಥಳ ಮತ್ತು ನಕ್ಷತ್ರ ಅಥವಾ ಅದರ ಉಪಗ್ರಹಗಳಿಂದ ಪಡೆದುಕೊಂಡಂಥ ಧಾತುಗಳು. ಸೊ ಈ ರೀತಿಯಾಗಿ ಪ್ರತಿಯೊಂದು ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಧಾತುವಿಗೆ ಏನಾಗಿದೆ ಅಂದರೆ ರಾಸಾಯನಿಕವಾಗಿ ಸಂಕೇತವನ್ನು ಗುರುತಿಸಲಾಗಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಷ್ಟೇನಾಯಿತು ಅಂದರೆ ಸಂಕೇತಗಳು ರಾಸಾಯನಿಕವಾಗಿ ಅವುಗಳಿಗೆ ಸಿಂಬಾಲ್ ನೀಡ್ತಕ್ಕಂಥ ಒಂದು ವೇ. ಸೊ ಮುಂದುವರೆದು ನಾವು ಸಂಯುಕ್ತಗಳನ್ನು ಕುರಿತು ತಿಳಿದುಕೊಳ್ಳೋಣ. ಸೊ ಇಷ್ಟು ಧಾತುಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿ. ಸೊ ಮುಂದುವರೆದು ಬರ್ತಕ್ಕಂಥದ್ದು ಸಂಯುಕ್ತಗಳು ಮೀನ್ಸ್ ಕಂಪೌಂಡ್ಸ್ ಅಂತೇಳಿ ಅರ್ಥವಾಗುತ್ತೆ. ಸೊ ಇಲ್ಲೇನಾಗಿದೆ ಅಂದರೆ ಸಾಮಾನ್ಯವಾಗಿ ನಾವು ಧಾತುವನ್ನು ಒಂದೇ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳಿಗೆ ಧಾತುಗಳು ಎಂದು ಕರೆದರೆ, ವಿವಿಧ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುವಿಗೆ ಸಂಯುಕ್ತ ಎಂದು ಕರೆಯಲಾಗುತ್ತೆ. ಸೊ ಸಂಯುಕ್ತ ಏನಾಗಿದೆ ಅಂದರೆ 2 ಅಥವಾ ಹೆಚ್ಚು ಧಾತುಗಳು ಒಂದು ನಿರ್ದಿಷ್ಟವಾದಂಥ ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡು ಸಂಯುಕ್ತಗಳು ಉಂಟಾಗುತ್ತವೆ. ಸೊ ಇಲ್ಲಿ ನಾವು ನೇರವಾಗಿ ಒಂದು ಎಕ್ಸಾಂಪಲ್ ಸಂಯುಕ್ತಕ್ಕೆ ತೆಗೆದುಕೊಂಡಾಗ H2O ಅನ್ನು ತೆಗೆದುಕೊಂಡಾಗ, ಸೊ ಫ್ರೆಂಡ್ಸ್ ಇಲ್ಲೇನಾಗಿದೆ ಅಂದರೆ ಹೈಡ್ರೋಜನ್ನ 2 ಅಣುಗಳು ನಿರ್ದಿಷ್ಟ ಅನುಪಾತದಲ್ಲಿ ಆಕ್ಸಿಜನ್ನ 1 ಅಣು ಸೇರಿ ಏನಾಗಿದೆ ಅಂದರೆ ನೀರು ಉಂಟಾಗಿದೆ.
ಸೊ ಇಂತಹ ಒಂದು ಸಂಯೋಗವನ್ನೇ ಏನೆಂದು ಕರೆಯಲಾಗುತ್ತೆ ಅಂದರೆ ಸಂಯುಕ್ತಗಳು ಎಂದು ಕರೆಯಲಾಗುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾಗ್ತಕ್ಕಂಥ ಒಂದು ಸಿದ್ಧ ವಸ್ತುವನ್ನೇ ಸಂಯುಕ್ತಗಳು ಎಂದು ಕರೆಯಲಾಗುತ್ತೆ. ಸೊ ಉದಾಹರಣೆಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯುಕ್ತಗೊಂಡು ಏನಾಗಿವೆ ನೀರು. ಅದೇ ರೀತಿಯಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ತಗೊಳ್ಬೋದು, H2SO4 ತಗೊಳ್ಬೋದು, HCl ತಗೊಳ್ಬೋದು, ಅಮೋನಿಯಂ ಹೌದಾ ಇತ್ಯಾದಿ ಕಂಪೌಂಡ್ಸ್ಗಳು ಏನಾಗಿವೆ ಅಂದರೆ ಸಂಯುಕ್ತಗಳಿಗೆ ಉದಾಹರಣೆಗಳು. ಸೊ ಅದೇ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಹೌದಾ, ಸೋಡಿಯಂ ಕ್ಲೋರೈಡ್ನ ಒಂದು ಅಣುಸೂತ್ರ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೋಡಿಯಂ Na ಕ್ಲೋರಿನ್ Cl, ಸೋಡಿಯಂ ಕ್ಲೋರೈಡ್ Na+Cl. ಸೊ ಇಲ್ಲಿ ಸೋಡಿಯಂನ ಒಂದು ಅಣು, ಅದೇ ರೀತಿಯಾಗಿ ಕ್ಲೋರಿನ್ನ ಒಂದು ಅಣು ನಿರ್ದಿಷ್ಟವಾದಂತಹ ಅನುಪಾತದಲ್ಲಿ ಸಂಯೋಗಗೊಂಡು ಏನಾಗಿವೆ ಅಂದರೆ ಸಂಯುಕ್ತಗಳು ಉಂಟಾಗುತ್ತವೆ. ಸೊ ಒಂದು ಮುಂದುವರೆದು ಬರ್ತಕ್ಕಂಥದ್ದು ಅಣು. ಸೊ ಅದು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ. ಸೊ ಅಣು ಏನಾಗಿದೆ ಅಂದರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪರಮಾಣುಗಳ ಸಂಯೋಜನೆಯಿಂದ ಅಣುಗಳು ಉಂಟಾಗುತ್ತವೆ. ಸೊ ಇಲ್ಲಿ ಅಣುಗಳ ರಚನೆ ಏನಾಗಿದೆ ಅಂದರೆ ಒಂದು ಧಾತುವಿಗೆ ಸಂಬಂಧಪಟ್ಟಂತೆ ಒಂದೇ ರೀತಿಯಾದಂಥ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ತಾವು ನೋಡಿರ್ಬೋದು H2. H ಏನಾಗಿದೆ ಅಂದರೆ 2ರ ಒಂದು ಪ್ರಮಾಣದಲ್ಲಿ H+H. ಸೊ H2. ಈ H+Hನ ಸೂಕ್ಷ್ಮ ಕಣಗಳು ಸಂಯೋಗಗೊಂಡು ಒಂದು ಧಾತುವಿನ ಅಣುಗಳು ಉಂಟಾಗುತ್ತವೆ. ಸೊ ಅದನ್ನೇ ಅಣು ಎಂದು ಕರೆಯಲಾಗುತ್ತೆ. ಸೊ ಇಲ್ಲಿ ನಾವು ಸಂಯುಕ್ತಗಳನ್ನು ಕೂಡ ಅಣುಗಳಾಗಿ, ಅದೇ ರೀತಿಯಾಗಿ ಧಾತುಗಳನ್ನು ಕೂಡ ಅಣುಗಳಾಗಿ ಪಡೆದುಕೊಳ್ಳಬಹುದು. ಸೊ H2, O2, N2, P4 ಅಥವಾ S8, S4 ಹೌದಾ ಇತ್ಯಾದಿಗಳು ಏನಾಗಿವೆ ಅಂದರೆ ಧಾತುವಿನ ಅಣುವಿಗೆ ಉದಾಹರಣೆಗಳು. ಹೌದಾ, ಅದೇ ರೀತಿಯಾಗಿ ಒಂದೇ ವಿಧದ ಅಥವಾ ಬೇರೆ ಬೇರೆ ವಿಧದ ಪರಮಾಣುಗಳು ರಾಸಾಯನಿಕವಾಗಿ ಸೇರಿ ನಿರ್ದಿಷ್ಟ ಸಂಯುಕ್ತ ವಸ್ತುವಿನ ಅಣು ಉಂಟಾಗುತ್ತದೆ. ಸೊ ಅದನ್ನೇ ಸಂಯುಕ್ತ ಅಣು ಎಂದು ಕರೆಯಲಾಗುತ್ತೆ. ಸೊ ಉದಾಹರಣೆಗೆ ಕಾರ್ಬನ್ನ ಒಂದು ಪರಮಾಣು ಹಾಗೂ ಆಕ್ಸಿಜನ್ನ 2 ಪರಮಾಣುಗಳು ಸಂಯೋಗಗೊಂಡು ಏನಾಗಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಒಂದು ಅಣು ಉಂಟಾಗುತ್ತದೆ. ಸೊ ಇಂತಹ ಒಂದು ಅಂಶಗಳಿಗೆ ಸಂಯುಕ್ತದ ಅಣು ಎಂದು ಕರೆಯಲಾಗುತ್ತದೆ. ಸೊ ಸಂಯುಕ್ತ ಅಣು ಮತ್ತು ಧಾತುವಿನ ಅಣು ಇವುಗಳು ತಮಗೆ ಎದಕ್ಕೆ ರಿಪ್ರೆಸೆಂಟ್ ಆಗಬೇಕು? ಸೊ ಸಹಾಯಕಾರಿಯಾಗಿದೆ ಅಂದರೆ ಅಣುಸೂತ್ರವನ್ನು ಮತ್ತು ಸಂಕೇತಗಳನ್ನು ಬರೆಯುವಲ್ಲಿ. ಸೊ ಇಲ್ಲಿ ಫ್ರೆಂಡ್ಸ್ ತಾವು ನೋಡ್ಬೋದು ಅಣುಸೂತ್ರ. ಸೊ ಅಣುಸೂತ್ರ ಎಂದರೆ ಅಣುವಿನಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನೇ ಅಣುಸೂತ್ರ ಎಂದು ಕರೆಯಲಾಗುತ್ತೆ. ಸೊ ಇಲ್ಲಿ ಅಣುಗಳನ್ನು ಏನಾಗಿದೆ ಅಂದರೆ ಅವುಗಳ ಸಂಕೇತದ ರೂಪದಲ್ಲಿ ತಿಳಿಯಲು ಏನಾಗಿದೆ ಅಂದರೆ ಸಹಾಯಕಾರಿಯಾಗಿದೆ. ಅದನ್ನೇ ಅಣುಸೂತ್ರ ಎಂದು ಕರೆಯಲಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು HCl ಹೈಡ್ರೋಜನ್ ಕ್ಲೋರೈಡ್, ಇದರ ಒಂದು ಅಣುಸೂತ್ರ ಏನಾಗಿದೆ ಅಂದರೆ HCl. ಇಲ್ಲಿ ಬಳಕೆಗೊಂಡಂಥ ಧಾತುಗಳು ಹೈಡ್ರೋಜನ್ ಒಂದು ಧಾತು ಮತ್ತು ಕ್ಲೋರಿನ್ 2ನೇ ಧಾತು. ಸೊ ಹೈಡ್ರೋಜನ್ನ ಒಂದು ಅಣು, ಕ್ಲೋರಿನ್ನ ಒಂದು ಅಣು ನಿರ್ದಿಷ್ಟವಾದಂಥ ಅನುಪಾತದಲ್ಲಿ ಸಂಯೋಗಗೊಂಡು ಏನಾಗಿದೆ ಅಂದರೆ ಒಂದು ಸಂಯುಕ್ತ ಉಂಟಾಗಿದೆ. ಸೊ ಈ ಸಂಯುಕ್ತಕ್ಕೆ ನೀಡ್ತಕ್ಕಂಥ ಒಂದು ಸಂಕೇತವನ್ನೇ ಏನೆಂದು ಕರೆಯಲಾಗುತ್ತೆ ಅಂದರೆ ಅಣುಸೂತ್ರ ಎಂದು ಕರೆಯಲಾಗುತ್ತೆ. ಸೊ ಅದೇ ರೀತಿಯಾಗಿ ಅಮೋನಿಯಾದ ಒಂದು ಅಣುಸೂತ್ರ NH3. ಅದೇ ರೀತಿಯಾಗಿ ಅಮೋನಿಯಂ ಬಂದರೆ ಇಲ್ಲಿ NH4 ಹೌದಲ್ಲ. ಸೊ ಎನ್ನ ಒಂದು ಅಣು ಮತ್ತು ಹೈಡ್ರೋಜನ್ನ 2 ಅಣುಗಳು ಸಂಯೋಗಗೊಂಡು ಏನಾಗಿವೆ ಅಂದರೆ ಅಮೋನಿಯಂ ಮತ್ತು ಅಮೋನಿಯಾ ಉಂಟಾಗುತ್ತದೆ. ಸೊ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ KMnO4. ಸೊ ಫ್ರೆಂಡ್ಸ್ ಇಲ್ಲಿ ಸಂಯೋಗಗೊಂಡಂಥ ಧಾತುಗಳು ಎಷ್ಟಾಗಿವೆ ಅಂದರೆ 3 ಧಾತುಗಳು, ಒಂದು ಪೊಟ್ಯಾಷಿಯಂ, ಮತ್ತೊಂದು ಮ್ಯಾಗ್ನೀಸ್, ಮತ್ತೊಂದು ಆಕ್ಸಿಜನ್ ಅಣುಗಳು. ಸೊ ಆಕ್ಸಿಜನ್ನ 4 ಅಣುಗಳನ್ನು ಮತ್ತು ಪೊಟ್ಯಾಷಿಯಂನ 1 ಅಣು ಮತ್ತು ಅಮೋನಿಯಂನ 1 ಅಣುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಏನಾಗಿವೆ ಅಂದರೆ ಸಂಯುಕ್ತಗಳು ಉಂಟಾಗುವುದನ್ನು ತಾವು ನೋಡ್ಬೋದು. ಸೊ ಇಲ್ಲಿ ತಾವು ಬಳಕೆ ಮಾಡ್ತಕ್ಕಂಥ ಹೈಡ್ರೋಜನ್, ಸೊ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಸಂಯುಕ್ತ ವಸ್ತು. ಹೌದಾ, ಭೂಮಿಯ ಮೇಲೆ ಜೀವಿಗಳು ವಾಸಿಸಲು ಸಹಾಯಕಾರಿಯಾದಂಥ ಒಂದು ಮೂಲಭೂತ ಸಂಯುಕ್ತ ವಸ್ತು ಏನಾಗಿದೆ ಅಂದರೆ ಅದು ನೀರು ಎಂದು ಹೇಳಬಹುದು. ಸೊ ಈ ನೀರನ್ನು ಏನಾಗಿದೆ ಅಂದರೆ ಮೊಟ್ಟ ಮೊದಲನೇದಾಗಿ ಹೌದಾ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳನ್ನು ಸಂಯೋಗಗೊಳಿಸಿ ಹೈಡ್ರೋಜನ್ H2 ಮತ್ತು ಆಕ್ಸಿಜನ್ನ O2 ಅಂಶಗಳನ್ನು ಸಂಯೋಗಗೊಂಡು ಒಂದು ಕಾಂಪೌಂಡ್ ತಯಾರಿಸಿದಂಥ ವಿಜ್ಞಾನಿ ಎಂದರೆ ಹೆನ್ರಿ ಕ್ಯಾವೆಂಡಿಶ್. ಸೊ
ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಫ್ರೆಂಡ್ಸ್ ಪರೀಕ್ಷೆ ದೃಷ್ಟಿಯಿಂದ. ಹೆನ್ರಿ ಕ್ಯಾವೆಂಡಿಶ್ ಏನಾಗಿದ್ದಾರೆ ಅಂದರೆ ಮೊಟ್ಟ ಮೊದಲನೇದಾಗಿ ನೀರಿನ ಅಣುಗಳನ್ನು ಸಂಯೋಗಗೊಳಿಸಿ ಅದನ್ನು ನೀರು ಸಂಯುಕ್ತ ವಸ್ತು ವಾಟರ್ನ ಒಂದು ಅಣುಸೂತ್ರವನ್ನು ನೀಡಿದಂಥ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಶ್ ಅವರು. ಸೊ ಈ ರೀತಿಯಾಗಿ ಏನಾಗಿದೆ ಅಂದರೆ ಒಂದು ಅಣುವಿನ ಅಣುಸೂತ್ರವನ್ನು ಕೂಡ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಇಷ್ಟು ಏನಾಯಿತು ಅಂದರೆ ಧಾತು ಮತ್ತು ಸಂಯುಕ್ತಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶ. ಸೊ ಇದೀಗ ನಾವು ಧಾತುಗಳ ಒಂದು ವಿಶೇಷತೆಯನ್ನು ಕುರಿತು ತಿಳಿದುಕೊಳ್ಳೋಣ. ಹೌದಾ? ಸೊ ಧಾತುಗಳಿಗೆ ಇರ್ತಕ್ಕಂಥ ಒಂದು ವಿಶೇಷತೆ, ಧಾತುಗಳನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಮತ್ತು ಅವುಗಳ ಒಂದು ಉಪಯೋಗತೆ ಏನಾಗಿದೆ ಅನ್ನೋದನ್ನು ನೋಡೋಣ. ಸೊ ಧಾತುಗಳಲ್ಲಿ ಅತ್ಯಂತ ಭಾರವಾದಂಥ ಧಾತು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ಲುಟೋನಿಯಂ. ಸೊ ಇದೀಗಾಗಲೇ ನಾನು ಹೇಳಿದ್ದೇನೆ ಧಾತುಗಳಲ್ಲಿ ಅತ್ಯಂತ ಭಾರವಾದಂಥ, ಸೊ ತಾವು ಕೇಳಿರಬೇಕು ಕಬ್ಬಿಣ ಅಂತೇಳಿ. ಸೊ ಕಬ್ಬಿಣ ಏನಾಗಿದೆ ಅಂದರೆ ಭಾರವಾದಂಥ ಧಾತು ಅಲ್ಲ. ಸೊ ಪ್ಲುಟೋನಿಯಂ ಏನಾಗಿದೆ ಅಂದರೆ ಧಾತುಗಳಲ್ಲಿ ಭಾರವಾದಂಥ ಧಾತು. ಮತ್ತು ಹಗುರವಾದಂಥ ಧಾತು ಏನಾಗಿದೆ? ಜಲಜನಕ. ಹೌದಾ? ಸೊ ಜಲಜನಕ ಎಲ್ಲ ಕಡೆ ರಿಪ್ರೆಸೆಂಟ್, ಅದು ಭೂಮಿಯ ಮೇಲಾಗಿರ್ಬೋದು ಅಥವಾ ಗ್ರಹಗಳ ಮೇಲಾಗಿರ್ಬೋದು. ಜಲಜನಕವೇನಾಗಿದೆ ಅತ್ಯಂತ ಹಗುರವಾದಂಥ ಒಂದು ಅನಿಲ. ಸೊ ಅದೇ ರೀತಿಯಾಗಿ ಧಾತುಗಳಲ್ಲಿ ಅತಿ ಕ್ರಿಯಾಶೀಲವಾದಂಥ ಧಾತು ಏನಾಗಿದೆ ಅಂದರೆ ಫ್ಲೋರಿನ್. ಹೌದಾ? ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಇದೀಗಾಗಲೇ ನಾನು ಹೇಳಿರುವ ಹಾಗೆ ಜಲಜನಕ. ಮತ್ತು ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಮೂಲ ವಸ್ತು ಅಥವಾ ಧಾತು ಏನಾಗಿದೆ ಅಂದರೆ ಸಾರಜನಕ. ಸೊ ಏಕೆ ಫ್ರೆಂಡ್ಸ್ ಅಂದರೆ ಏರ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಿಪ್ರೆಸೆಂಟ್ ಆಗಿರ್ತಕ್ಕಂಥ ಒಂದು ಧಾತು ಎಂದರೆ ಅದು ಸಾರಜನಕ, ನೈಟ್ರೋಜನ್. ಸೊ ಎಷ್ಟಾಗಿದೆ? 78%. 21% ಏನಾಗಿದೆ ಅಂದರೆ ಆಕ್ಸಿಜನ್ ಅಣುಗಳು ಒಳಗೊಂಡಿದ್ದಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ ಅಂದರೆ 0.96. ಸೊ ಉಳಿದಂಥ ಅಣುಗಳು ಏನಾಗಿದೆ ಅಂದರೆ ಧೂಳಿನ ಕಣಗಳು 0.04% ಏನಾಗಿದೆ ಅಂದರೆ ನೀರಾವಿ, ಧೂಳಿನ ಕಣಗಳನ್ನು ಒಳಗೊಂಡಿರ್ತಕ್ಕಂಥ ಅಂಶ. ಸೊ ಇದೇನಾಗಿದೆ ಭೂ ವಾತಾವರಣದಲ್ಲಿ ನಮಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೀತಕ್ಕಂಥ ಒಂದು ಧಾತು ಎಂದರೆ ಅದು ಸಾರಜನಕ. ಸೊ ಮುಂದುವರೆದು ಮಾನವನ ದೇಹದಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಎಂದರೆ ಆಮ್ಲಜನಕ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸೊ ಏನಾಗಿದೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ O2 ಏನಾಗಿದೆ ಅಂದರೆ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದು ಆಹಾರ ವಿಭಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಆಮ್ಲಜನಕದ ಪಾತ್ರ ಏನಾಗಿದೆ ಅಂದರೆ ಅತ್ಯಂತ ಪ್ರಮುಖವಾದಂಥದ್ದು. ಸೊ ರಕ್ತದಲ್ಲಿರ್ತಕ್ಕಂಥ ಮೂಲ ವಸ್ತು ಎಂದರೆ ಕಬ್ಬಿಣ. ಹೌದಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಮೂಲ ವಸ್ತುಗಳಲ್ಲಿ ರಕ್ತದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು. ದೇಹದಲ್ಲಿ ಆಮ್ಲಜನಕವಾದರೆ ನಮ್ಮ ಬ್ಲಡ್ನಲ್ಲಿರ್ತಕ್ಕಂಥ ಮೂಲ ವಸ್ತು ಏನಾಗಿದೆ? ಕಬ್ಬಿಣ. ಭೂಮಿಯ ಮೇಲ್ಪದರದಲ್ಲಿರ್ತಕ್ಕಂಥ ಧಾತುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ವಸ್ತು ಏನಾಗಿದೆ? ಆಮ್ಲಜನಕ. ಮತ್ತು ನಕ್ಷತ್ರಗಳಲ್ಲಿರ್ತಕ್ಕಂಥ ಮೂಲ ವಸ್ತು ಸೊ ಫ್ರೆಂಡ್ಸ್ ಅದು ಜಲಜನಕ. ಕ್ಲೋರೋಫಿಲ್ನಲ್ಲಿರ್ತಕ್ಕಂಥ ಧಾತು ಸೊ ವೆರಿ ಇಂಪಾರ್ಟೆಂಟ್. ಹೌದಾ? ಎಲೆಗಳು ಪ್ಲಾಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಧಾತುಗಳು ಏನಾಗಿದೆ ಅಂದರೆ ಪ್ರಮುಖವಾದಂಥ ಅಂಶ ಮ್ಯಾಗ್ನೇಷಿಯಮನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಇಷ್ಟೇನಾಯಿತು ಅಂದರೆ ಧಾತು ಮತ್ತು ಸಂಯುಕ್ತಗಳಿಗೆ ಸಂಬಂಧಪಟ್ಟಂತವಾದಂಥ ಒಂದು ಪ್ರಮುಖ ಮಾಹಿತಿ. ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಈ ಪರಮಾಣು ಯಾವ ರೀತಿ ರಚನೆಗೊಂಡಿತು ಮತ್ತು ಪರಮಾಣು ರಾಶಿ ಎಂದರೇನು, ಪರಮಾಣು ರಾಶಿ ಸಂಖ್ಯೆ ಎಂದರೇನು ಎನ್ನುವುದನ್ನು ಕುರಿತು ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.